Good morning everyone. Welcome to English class. In previous class we will discussing about the Happy Prince lesson. Today in this class I will continue the lesson the Happy Prince. My friends are waiting for me in Egypt, said Swallow. I must go to them. Now, swallow, swallow, little swallow, will you not stay with me just for one more night and be my messenger? The boy is so thirsty and his mother is so sad. I don't like boys, answered the swallow. Last summer, when I was flying over the river, some boys kept on throwing stones at me. They never hit me. Of course, we swallows fly too well for that. But still, it was an unpleasant experience. But the Happy Prince looked so sad that the little swallow felt very sorry for him. It's very cold here, he said. But I will stay with you for one night and be your messenger. Thank you, little swallow, said the prince. And so the swallow pecked the great ruby out of the prince's sword and flew away with it over the roofs of the town. The swallow passed on over the river, the shops and the banks, which in the daytime were crowded with people buying and selling. At last he came to the poor house and looked in. The boy was lying restlessly on his bed, and his mother had fallen asleep in her great weariness. He flew in and dropped the great ruby on the table beside the woman's hand. Then he flew round and round the bed, cooling the boy's head with his wings. See children, in previous class we discussed only about Happy Prince. I will continue the lesson. Here ಮಕ್ಕಳು ಇಲ್ಲಿ ಹ್ಯಾಪಿ ಪ್ರಿನ್ಸು ಒಂದು ಪೂರ್ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿ ಅದನ್ನು ಸ್ವಾಲೋ ಅನ್ನುವಂತಹ ಲಿಟಲ್ ಹುಡುಗನಿಗೆ ಹೇಳ್ಕೊಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ, ಹೋ ಹೀ ಈಸ್ ನಾಟ್ ಎ ಸಾಲಿಡ್ ಗೋಲ್ಡ್ ಆಫ್ಟರ್ ಆಲ್, ಹೀ ಈಸ್ ಗೋಲ್ಡ್ ಓನ್ಲಿ ಆನ್ ದ ಔಟ್ಸೈಡ್. ಅಂದರೆ ಆ ಹ್ಯಾಪಿ ಪ್ರಿನ್ಸ್ ಔಟ್ಸೈಡ್ ಮಾತ್ರ ಗೋಲ್ಡ್ ಆಗಿದೆ, ಆದರೆ ಒಳಗಡೆ ಹ್ಯಾಪಿ ಪ್ರಿನ್ಸ್ನ ಒಳ ಮನಸ್ಸು ಏನಾಗಿದೆ, ಸಾಲಿಡ್ ಆಗಿಲ್ಲ, ಗಟ್ಟಿಯಾಗಿಲ್ಲ. ದ ಲಿಟಲ್ ಸ್ವಾಲೋ ಸೆಡ್ ಟು ಹಿಮ್ಸೆಲ್ಫ್, ಅವನಷ್ಟಕ್ಕೆ ಲಿಟಲ್ ಸ್ವಾಲೋ ಚಿಕ್ಕವನು ಹೇಳ್ಕೊಳ್ತಾ ಇದ್ದನು. ಹಿ ವಾಸ್ ಟು ಪಾಯ್ಲೈಟ್ ಟು ಸೇ ದಿಸ್ ಅಲೌಡ್. ಫಾರ್ ಅವೇ ಸೆಡ್ ದ ಹ್ಯಾಪಿ ಪ್ರಿನ್ಸ್ ಇನ್ ದ ಸಾಫ್ಟ್ ವಾಯ್ಸ್. ಸಾಫ್ಟ್ ವಾಯ್ಸಲ್ಲಿ ಹೇಳ್ತಾನೆ, ಹಿ ವಾಸ್ ಟು ಪೊಲೈಟ್ ಟು ಸೇ ದಿಸ್ ಅಲೌಡ್. ಆ ಹುಡುಗ ಅವನ ಹತ್ರಕ್ಕೆ ಬರ್ತಾ ಇದ್ದಾಗಲೇ ಅವನು ಒಂದು ಸಾಫ್ಟ್ ವಾಯ್ಸಲ್ಲಿ ಹ್ಯಾಪಿ ಪ್ರಿನ್ಸ್ ಹೇಳ್ತಾನೆ, ಫಾರ್ ಅವೇ, ಹೊರಟೋಗು, ಫಾರ್ ಅವೇ ಫ್ರಮ್ ಹಿಯರ್, ಇಲ್ಲಿಂದ ಹೊರಟೋಗು. ದೇರ್ ಇಸ್ ಎ ಪೂರ್ ಹೌಸ್ ಇನ್ ಎ ಲಿಟಲ್ ಸ್ಟ್ರೀಟ್, ಒಂದು ಚಿಕ್ಕದಾದಂತಹ ಬೀದಿಯಲ್ಲಿ ಒಂದು ಬಡ ಮನೆ ಇದೆ, ಬಡ ಕುಟುಂಬ ಇದೆ. ಒನ್ ಆಫ್ ದ ವಿಂಡೋಸ್ ಈಸ್ ಓಪನ್, ಒಂದು ಅಲ್ಲಿ ಆ ಮನೆಯಲ್ಲಿ ಒಂದು ವಿಂಡೋಸ್ ಅಂತಂದರೆ ಕಿಟಕಿಗಳು ಓಪನ್ ಆಗಿದೆ. ಆ್ಯಂಡ್ ಥ್ರೋ ಇಟ್ ಐ ಕ್ಯಾನ್ ಸಿ ಎ ವುಮೆನ್ ಸೀಟೆಡ್, ಆ ಕಿಟಕಿ ಮೂಲಕ ನಾನು ಒಂದು ದೃಶ್ಯವನ್ನು, ಒಬ್ಬ ಹೆಂಗಸು ಕುಳಿತಿರೋದನ್ನು ನಾನು ನೋಡಬಹುದು. ಆ್ಯಂಡ್ ಟೇಬಲ್ ಹತ್ರ ಕೂತಿದ್ದಾಳೆ ಆ ಹೆಂಗಸು, ಅದನ್ನು ನಾನು ನೋಡಬಹುದು. ಹರ್ ಫೇಸ್ ಇಸ್ ಥಿನ್, ಅವಳ ಫೇಸ್ ನೋಡಲಿಕ್ಕೆ ತುಂಬ ಥಿನ್ನಾಗಿದೆ, ಸೊರಗೋಗಿದೆ. ಆ್ಯಂಡ್ ಹರ್ ಹ್ಯಾಂಡ್ಸ್ ಆರ್ ರೆಡ್ ಆ್ಯಂಡ್ ಟಯರ್ಡ್, ಅವಳ ಕೈಗಳು, ಅವಳ ಮುಖ ತುಂಬ ಟಯರ್ಡ್ ಆಗಿದೆ, ಸಾಕಾಗಿದೆ. ತುಂಬ ಅವಳ ಕೈಯೆಲ್ಲ ನೋಡ್ತಾ ಇದ್ರೆ ತುಂಬ ರೆಡ್ ಆಗಿದೆ, ಅಂದರೆ ಕೆಂಪಗಾಗಿದೆ. ಹ್ಯಾಂಡ್ಸ್ ಆರ್ ರೆಡ್, ಅವಳ ಕೈಗಳು ರೆಡ್ ಆಗಿದೆ. ಆ್ಯಂಡ್ ಟಯರ್ಡ್, ಆಯಾಸ ಆಗಿದೆ. ಶಿ ಈಸ್ ಎ ನೀಡಲ್ ವುಮೆನ್, ಅವಳು ಬಟ್ಟೆ ಹೊಲಿಯುವ ಹೆಂಗಸು. ನೀಡಲ್ ವುಮೆನ್ ಅಂದರೆ ಬಟ್ಟೆ ಹೊಲಿಯುವ ಹೆಂಗಸು. and she is sewing flowers on a silk dress for a noble lady to wear at a dance in the palace.
ಪ್ಯಾಲೇಸಲ್ಲಿ ಡ್ಯಾನ್ಸ್ ಮಾಡುವಂತಹ ಒಬ್ಬ ಡ್ಯಾನ್ಸರ್ ಬಟ್ಟೆಗೆ ಅವಳು ಫ್ಲವರನ್ನು ಸೀವಿಂಗ್ ಮಾಡ್ತಾ ಇದ್ದಾಳೆ, ಹೊಲಿತಾ ಇದ್ದಾಳೆ, ಫ್ಲವರ್ ಹಾಕ್ತಾ ಇದ್ದಾಳೆ ಆ ಬಟ್ಟೆಗೆ. ಹರ್ ಲಿಟಲ್ ಬಾಯ್ ಈಸ್ ಲೈಯಿಂಗ್ ಇಲ್, ಆದರೆ ಅವಳ ಮಗನು ಅವನಿಗೆ ಹುಷಾರಿಲ್ಲದೆ ಮಲಗಿದ್ದಾನೆ. ಬಾಯ್ ಈಸ್ ಲೈಯಿಂಗ್ ಇಲ್, ಹುಷಾರಿಲ್ಲದೆ ಮಲಗಿದ್ದಾನೆ. ಇನ್ ಎ ಕಾರ್ನರ್ ಒನ್ ಆಫ್ ದ ಟೈನಿ ರೂಮ್, ಒಂದು ಚಿಕ್ಕದಾದ ರೂಮಲ್ಲಿ ಮಲಗಿದ್ದಾನೆ ಆ ಹುಡುಗ. ಹಿ ಕೀಪ್ಸ್ ಆನ್ ಆಸ್ಕಿಂಗ್ ಫಾರ್ ಆರೆಂಜಸ್, ಅವನು ಆ ಹುಡುಗ, ಚಿಕ್ಕ ಹುಡುಗ, ಹಿ ಕೀಪ್ಸ್ ಆನ್ ಆಸ್ಕಿಂಗ್ ಫಾರ್ ಆರೆಂಜಸ್, ಅವನು ನನಗೆ ಕಿತ್ಲೆಹಣ್ಣು ಬೇಕು ತಿನ್ನಲಿಕ್ಕೆ ಅಂತ ಕೇಳ್ತಾನೇ ಇದ್ದಾನೆ. ಬಟ್ ಹಿಸ್ ಪೂರ್ ಮದರ್ ಹ್ಯಾಸ್ ನಥಿಂಗ್ ಟು ಗಿವ್ ಹಿಮ್ ಬಟ್ ರಿವರ್ ವಾಟರ್, ಆದರೆ ಆ ಬಡ ತಾಯಿ ಆ ಮಗನಿಗೆ ಆ ಕಿತ್ಲೆಹಣ್ಣನ್ನು ತಂದು ಕೊಡಲಿಕ್ಕೆ ಆಗ್ತಾ ಇಲ್ಲ, ಆಕೆ ಹತ್ರ ದುಡ್ಡಿಲ್ಲ. ಆ್ಯಂಡ್ ಸೊ ಹಿ ಕೆನಾಟ್ ಸ್ಟಾಪ್ ಕ್ರೈಯಿಂಗ್, ಆ ಮಗನು ಹಿ ಕೆನಾಟ್ ಸ್ಟಾಪ್ ಕ್ರೈಯಿಂಗ್, ಅಳೋದನ್ನು ನಿಲ್ಲಿಸ್ತಾನೇ ಇಲ್ಲ. ಸ್ವಾಲೋ ಲಿಟಲ್ ಸ್ವಾಲೋ, ವಿಲ್ ಯು ನಾಟ್ ಟೇಕ್ ಹರ್ ದ ರೂಬಿ ಔಟ್ ಆಫ್ ಮೈ ಸ್ವಾಡ್, ನನ್ನ ಕಣ್ಗಳಿಂದ ನನ್ನ ಕಣ್ಗಳಲ್ಲಿರುವಂತಹ ರೂಬಿ, ಅದನ್ನು, ಅಂದರೆ ರೂಬಿ ಅಂತಂದರೆ ಮಕ್ಕಳಲ್ಲಿ ಬೆಲೆ ಬಾಳುವಂತಹ ಒಂದು ಹರಳು, ಆ ಹರಳನ್ನು ನನ್ನ ಕಣ್ಣಿಂದ ತೆಗೆದು ನನ್ನ ಸ್ವಾರ್ಡಿಂದ ತೆಗೆದು ಅದನ್ನು ನೀನು ತೆಗಿತೀಯ. ಮೈ ಫೀಟ್ ಆರ್ ಫಿಕ್ಸ್ಡ್ ಇಯರ್, ನನ್ನ ಕಾಲುಗಳು ಈ ನೆಲದ ಮೇಲೆ ಫಿಕ್ಸ್ ಆಗಿದೆ. ಆ್ಯಂಡ್ ಐ ಕೆನಾಟ್ ಮೂವ್, ನಾನು ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮೈ ಫ್ರೆಂಡ್ಸ್ ಆರ್ ವೇಟಿಂಗ್ ಫಾರ್ ಮೀ ಇನ್ ಈಜಿಪ್ಟ್ ಸೆಟ್ ದ ಸ್ವಾಲೋ ಹೇಳ್ತಾನೆ, ನನ್ನ ಫ್ರೆಂಡ್ಸ್ ಎಲ್ಲ ಈಜಿಪ್ಟಲ್ಲಿ ನನ್ನನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಮಸ್ಟ್ ಗೋ ಟು ದೆಮ್, ನಾನು ಅವ್ರ ಹತ್ರಕ್ಕೆ ಹೋಗಬೇಕು. ಐ ಮಸ್ಟ್ ಗೋ ಟು ದೆಮ್, ನಾನು ಅವ್ರ ಹತ್ರ ಹೋಗಲೇಬೇಕು ಈಗ. ಸ್ವಾಲೋ ಲಿಟಲ್ ಸ್ವಾಲೋ, ವಿಲ್ ಯು ನಾಟ್ ಸ್ಟೇ ವಿತ್ ಮೀ ಜಸ್ಟ್ ಫಾರ್ ಒನ್ ಮೋರ್ ನೈಟ್, ಇದೊಂದು ರಾತ್ರಿ ಮಾತ್ರ ನನ್ನ ಜೊತೆ ನೀನು ಉಳ್ಕೋತೀಯಾ ಅಂತ ಹೇಳಿ ಹ್ಯಾಪಿ ಪ್ರಿನ್ಸು ಸ್ವಾಲೋಗೆ ಹೇಳ್ತಾ ಇದ್ಲು. ಆ್ಯಂಡ್ ಬಿ ಮೈ ಮೆಸೆಂಜರ್, ನನ್ನ ಒಬ್ಬ ಮೆಸೆಂಜರ್ ಆಗಿ ನೀನು ಇಲ್ಲಿ ಇವತ್ತೊಂದಿನ ಉಳ್ಕೊಳ್ತೀಯಾ. ದ ಬಾಯ್ ಈಸ್ ಸೋ ಥರ್ಸ್ಟಿ, ಆ ಹುಡುಗನಿಗೆ ತುಂಬ ದಾಹ ಆಗಿದೆ, ಥರ್ಸ್ಟಿ. ಆ್ಯಂಡ್ ಹಿಸ್ ಮದರ್ ಈಸ್ ಸೋ ಸ್ಯಾಡ್, ಆ ಹುಡುಗನಿಗೆ ತುಂಬ ದಾಹ ಆಗಿದೆ, ಅವರ ಅಮ್ಮನು ತುಂಬ ದುಃಖದಿಂದ ಇದ್ದಾಳೆ. ಐ ಡೋಂಟ್ ಲೈಕ್ ಬಾಯ್ಸ್, ನನಗಿಷ್ಟ ಇಲ್ಲ. ಆನ್ಸರ್ಡ್ ದ ಬಾಯ್ಸ್, ಐ ಡೋಂಟ್ ಲೈಕ್ ದ ಬಾಯ್ಸ್, ನನಗೆ ಹುಡುಗರು ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಸ್ವಾಲೋ. ಲಾಸ್ಟ್ ಸಮ್ಮರ್, ಆ ಹಿಂದೆ ಬಿಫೋರ್ ಸಮ್ಮರು, ಲಾಸ್ಟ್ ಸಮ್ಮರ್ ವೆನ್ ಐ ವಾಸ್ ಫ್ಲೈಯಿಂಗ್, ನಾನು ಯಾವಾಗ ಹಾರಾಡ್ತಾ ಇದ್ನೋ, ಫ್ಲೈಯಿಂಗ್ ಓವರ್ ದ ರಿವರಲ್ಲಿ ನಾನು ಯಾವಾಗ ಈಜ್ತಾ ಇದ್ನೋ, ಸಮ್ ಬಾಯ್ಸ್ ಕೆಪ್ಟ್ ಆನ್ ಲಾಸ್ಟ್ ಸಮ್ಮರ್ ವೆನ್ ಐ ವಾಸ್ ಫ್ಲೈಯಿಂಗ್ ಓವರ್ ದ ರಿವರ್, ಸಮ್ ಬಾಯ್ಸ್ ಕೆಪ್ಟ್ ಆನ್ ಥ್ರೋಯಿಂಗ್ ಸ್ಟೋನ್ಸ್ ಅಟ್ ಮೀ. ಇಲ್ಲಿ ಸ್ವಾಲೋ ಅಂದರೆ ಮಕ್ಕಳೇ ಒಂದು ಪಕ್ಷಿ ನೋಡಿ. ಅಲ್ಲಿ ಹ್ಯಾಪಿ ಪ್ರಿನ್ಸ್ನ ಕೆಳಗಡೆ, ಆ ಪ್ರತಿಮೆ ಕೆಳಗಡೆ ಒಂದು ಪಕ್ಷಿ ಇದೆಯಲ್ಲ, ಆ ಲಿಟಲ್ ಸ್ವಾಲೋ, ಅದರ ಹೆಸರು ಸ್ವಾಲೋ ಅಂತ. ಅಲ್ಲಿ ಹೇಳ್ತಾ ಇದೆ, ಅದು ಹೇಳ್ತಾ ಇದೆ, ಐ ಡೋಂಟ್ ಲೈಕ್ ಬಾಯ್ಸ್, ನನಗೆ ಬಾಯ್ಸ್ ಅಂದರೆ ಇಷ್ಟ ಇಲ್ಲ. ಆನ್ಸರ್ಡ್ ದ ಸ್ವಾಲೋ ಪಕ್ಷಿ ಹೇಳ್ತು. ಲಾಸ್ಟ್ ಸಮ್ಮರ್ ವೆನ್ ಐ ವಾಸ್ ಫ್ಲೈಯಿಂಗ್ ಓವರ್ ದ ರಿವರ್, ನಾನು ನದಿ ತೀರದಲ್ಲಿ ನಾನು ಹಾರಾಡ್ತಾ ಇರಬೇಕಾದ್ರೆ, ಸಮ್ ಬಾಯ್ಸ್ ಕೆಪ್ಟ್ ಆನ್ ಥ್ರೋವಿಂಗ್ ಸ್ಟೋನ್ಸ್ ಅಟ್ ಮೀ, ನನ್ನ ಮೇಲೆ ಕಲ್ಲುಗಳನ್ನು ಹೊಡಿತಾ ಇದ್ರು. ಅಂದರೆ ಪಕ್ಷಿಗಳಿಗೆಲ್ಲ ಕಲ್ಲುಗಳು ಹೊಡಿತಾರಲ್ವ, ಆ ರೀತಿ ಹುಡುಗರು ಕಲ್ಲು ಹೊಡಿತಾ ಇದ್ರು. ವೆನ್ ಐ ವಾಸ್ ಲಾಸ್ಟ್ ಸಮ್ಮರ್ when I was flying over the river, some boys kept on throwing stones at me. ನನ್ನ ಮೇಲೆ ಕಲ್ಲುಗಳನ್ನು ಎಸಿತಾ ಇದ್ರು. ದೇ ನೆವರ್ ಹಿಟ್ ಮೀ, ಆದರೆ ಅವರು ನನಗೆ ಹೊಡೆಯೋಕ್ಕಾಗಲಿಲ್ಲ. ಅಫ್ಕೋರ್ಸ್ ವಿ ಸ್ವಾಲೋಸ್, ನಾವೆಲ್ಲ ಪಕ್ಷಿಗಳು ಫ್ಲೈ ಟೂ ವೆಲ್ ಫಾರ್ ದಟ್, ಅವರಿಂದ ತುಂಬ ದೂರ ಹಾರ್ಕೊಂಡು ಹೊಟ್ಟೋದ್ವಿ. ಬಟ್ ಸ್ಟಿಲ್ ಇಟ್ ವಾಸ್ ಆ್ಯನ್ ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್, ಆದರೆ ಇವತ್ತಿಗೂ ಕೂಡ ನನಗೆ ಅದು ಒಂದು ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಅನ್ಪ್ಲೆಸೆಂಟ್ ಅಂದರೆ ತುಂಬ ದುಃಖಕರವಾದಂತಹ ಒಂದು ಎಕ್ಸ್ಪೀರಿಯನ್ಸ್, ದುಃಖಕರವಾದಂತಹ ಒಂದು ಅನುಭವ ಅಂತ ಹೇಳಿ ಲಿಟಲ್ ಸ್ವಾಲೋ, ಒಂದು ಚಿಕ್ಕದಾದಂತಹ ಪಕ್ಷಿ ಹೇಳ್ತಾ ಇದೆ. ಬಟ್ ದ ಹ್ಯಾಪಿ ಪ್ರಿನ್ಸ್ ಲುಕ್ಡ್ ಸೋ ಸ್ಯಾಡ್, ಆದರೆ ಹ್ಯಾಪಿ ಪ್ರಿನ್ಸ್ನ ನೋಡಲಿಕ್ಕೆ ತುಂಬ ದುಃಖ ಆಗ್ತಾ ಇದೆ. ದಟ್ ದ ಲಿಟಲ್ ಸ್ವಾಲೋ ಫೆಲ್ಟ್ ವೆರಿ ಸಾರಿ ಫಾರ್ ಹಿಮ್, ಅದು ಹೇಳ್ತಾ ಇದೆ ಸಾರಿ ಅಂತ, ನೋಡಲಿಕ್ಕೆ ನನಗೆ ತುಂಬ ದುಃಖ ಆಗ್ತಾ ಇದೆ, ನಿನ್ನ ನೋಡೋಕ್ಕಾಗ್ತಾ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾ ಇದೆ. ಇಟ್ಸ್ ವೆರಿ ಕೋಲ್ಡ್ ಹಿಯರ್, ಇಲ್ಲಿ ತುಂಬ ಚಳಿ ಇದೆ. ಈ ಸೆಟ್
ಅವನು ಹೇಳ್ತಾನೆ, ಬಟ್ ಐ ವಿಲ್ ಸ್ಟೇ ವಿತ್ ಯು ಫಾರ್ 1 night ಆ್ಯಂಡ್ ಬಿ ಯುವರ್ ಮೆಸೆಂಜರ್. ಓಕೆ, ಇಲ್ಲಿ ತುಂಬ ಚಳಿ ಇದೆ, ಬಟ್ ಐ ವಿಲ್ ಸ್ಟೇ ವಿತ್ ಯು, ನಾನು ನಿನ್ನ ಜೊತೆ ಇರ್ತೀನಿ ಫಾರ್ 1 night, ಒಂದಿನ, ಈ ದಿನ ರಾತ್ರಿ. ಆ್ಯಂಡ್ ಬಿ ಯುವರ್ ಮೆಸೆಂಜರ್, ನಿನ್ನ ಒಬ್ಬ ಸಂದೇಶಕನಾಗಿ ಅಂದರೆ ಮೆಸೆಂಜರ್ ಆಗಿ ನಾನು ಅಂದರೆ ಒಂದು ಸಂದೇಶವನ್ನು ಮತ್ತೊಂದು ಕಡೆಗೆ ರವಾನೆ ಮಾಡುವಂತಹ ಮೆಸೆಂಜರ್ ಆಗಿ ನಾನು ಇವತ್ತು ರಾತ್ರಿ ಇಲ್ಲಿರ್ತೀನಿ ಅಂತ ಹೇಳ್ತಾ ಇದ್ದೆ. ಥ್ಯಾಂಕ್ ಯು ಲಿಟಲ್ ಸ್ವ್ಯಾಲೋ, ಆ ಹ್ಯಾಪಿ ಪ್ರಿನ್ಸ್ ಹೇಳ್ತಾ ಇದ್ದಾನೆ, ಥ್ಯಾಂಕ್ ಯು ಲಿಟಲ್ ಸ್ವ್ಯಾಲೋ ಅಂತ ಆ ಪಕ್ಷಿಗೆ ಹೇಳ್ದ. ಸೆಡ್ ದ ಪ್ರಿನ್ಸ್. ಆ್ಯಂಡ್ ಸೊ ದ ಸ್ವ್ಯಾಲೋ ಪೆಕ್ಡ್ ದ ಗ್ರೇಟ್ ರೂಬಿ ಔಟ್ ಆಫ್ ದ ಪ್ರಿನ್ಸ್ ಸ್ವಾಡ್ ಆ್ಯಂಡ್ ಫ್ಲೀವ್ ಅವೇ ವಿತ್ ಇಟ್ ಓವರ್ ದ ರೂಫ್ಸ್ ಆಫ್ ದ ಟೌನ್. ಆಗ ಏನು ಮಾಡ್ತು, ಆ ಸ್ವ್ಯಾಲೋ ಪೆಕ್ಡ್ ದ ಗ್ರೇಟ್ ರೂಬಿ ಔಟ್ ಆಫ್ ದ ಪ್ರಿನ್ಸಸ್ ಸ್ವಾಡ್, ಆ ಪ್ರಿನ್ಸಸ್ನ ಕಣ್ಗಳಲ್ಲಿದ್ದಂತಹ ರೂಬಿಯನ್ನು ತೆಗೆದು ಫ್ಲೀವ್ ಅವೇ ತಕ್ಕೊಂಡು ದೂರ ಹಾರೋಗ್ತು ವಿತ್ ಇಟ್ ಓವರ್ ದ ರೂಫ್ಸ್ ಆಫ್ ದ ಟೌನ್ನ ಮೇಲ್ಛಾವಣಿಯ ಮೇಲೆ ಹಾರ್ಕೊಂಡು ಹೋಗ್ತು. ದ ಸ್ವ್ಯಾಲೋ ಪಾಸ್ಡ್ ಆನ್, ದ ಸ್ವ್ಯಾಲೋ ಮೇಲ್ಗೆ ಹಾರ್ತಾ ಇದೆ, ಓವರ್ ದ ರಿವರ್ ಹತ್ರ ಹೋಗ್ತಾ ಇದೆ. ದ ಶಾಪ್ಸ್ ಅಂಗಡಿಗಳು ಆ್ಯಂಡ್ ಬ್ಯಾಂಕ್ಸ್ ಆ್ಯಂಡ್ ವಿಚ್ ಇನ್ ದ ಎನಿ ಡೇ ಟೈಮ್ ವರ್ ಕ್ರೌಡೆಡ್ ವಿತ್ ದ ಪೀಪಲ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಎಲ್ಲಿ ಆ ಸ್ವ್ಯಾಲೋ ಫ್ಲೈಯಿಂಗ್ ಹಾರ್ಕೊಂಡು ಹೋಗ್ತಾ ಇದೆ, ಅಲ್ಲಿ ನೋಡಿದ್ರೂ ಕೂಡ ಡೇ ಟೈಮಲ್ಲಿ ವರ್ ಕ್ರೌಡೆಡ್, ತುಂಬ ಜನರುಗಳಿಂದ ಕ್ರೌಡ್ ಆಗಿದೆ. ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಕೊಳ್ಳೋರು ಮತ್ತು ತಗೊಳ್ಳೋರು ಎಲ್ಲರೂ ಕೂಡ ಅಲ್ಲಿ ಆವರಿಸಿದ್ದಾರೆ. ಅಟ್ ಲಾಸ್ಟ್, ಕೊನೆಗೆ ಹಿ ಕೇಮ್ ಟು ದ ಪೂರ್ ಹೌಸ್ ಆ್ಯಂಡ್ ಲುಕ್ಡ್ ಇನ್, ಕೊನೆಗೆ ಆ ಪೂರ್ ಹೌಸ್ಗೆ ಹೋಗ್ತು, ಅಂದರೆ ಆ ಬಡ ಕುಟುಂಬಕ್ಕೆ ಆ ಸ್ವ್ಯಾಲೋ ಹೋಗ್ತು. ಆ್ಯಂಡ್ ಲುಕ್ಡ್ ಇನ್, ಒಳಗಡೆ ನೋಡ್ತು. ದ ಬಾಯ್ ವಾಸ್ ಲೈಯಿಂಗ್ ರೆಸ್ಟ್ಲೆಸ್ಲಿ ಆನ್ ಹಿಸ್ ಬೆಡ್, ಅಲ್ಲಿ ಒಬ್ಬ ಹುಡುಗ ರೆಸ್ಟ್ಲೆಸ್ಲಿ, ವಿಶ್ರಾಂತಿ ಇಲ್ಲದೆ ನರಳಾಡ್ತಾ ಆ ಬೆಡ್ ಮೇಲೆ ಮಲಗಿರೋದನ್ನು ನೋಡ್ತದೆ. ಆ್ಯಂಡ್ ಹಿಸ್ ಮದರ್ ಹ್ಯಾಡ್ fallen asleep in her great weariness, ಅವ್ರ ಅಮ್ಮನೂ ಕೂಡ ಮಲಗಿರೋದನ್ನು ಇದು ನೋಡ್ತದೆ. ಈ ಫ್ಲೀವ್ ಇನ್, ಒಳಗಡೆ ಹಾರೋಯ್ತು. ಇನ್ ಆ್ಯಂಡ್ ಡ್ರಾಪೆಡ್ ದ ಗ್ರೇಟ್ ರೂಬಿ ಆನ್ ದ ಟೇಬಲ್ ಬಿಸೈಡ್ ದ ವುಮೆನ್ಸ್ ಹ್ಯಾಂಡ್ ಅಂದರೆ ಆ ಹೆಂಗಸಿನ ಕೈ ಪಕ್ಕದಲ್ಲಿ ಏನು ಮಾಡ್ತು, ಆ ಗ್ರೇಟ್ ರೂಬಿಯನ್ನು ಅಂದರೆ ಹ್ಯಾಪಿ ಪ್ರಿನ್ಸನ್ನು ಸ್ವಾಡಿಂದ ತೆಗೆದಿದ್ದಂತಹ ಗ್ರೇಟ್ ರೂಬಿಯನ್ನು ಅದು ಹಾರ್ಕೊಂಡೋಗಿ ಆ ವುಮೆನ್ಸ್ ಹ್ಯಾಂಡ್ ಹತ್ರ ಇಡ್ತು. ದೆನ್ ಹಿ ಫ್ಲೀವ್ ರೌಂಡ್ ಆ್ಯಂಡ್ ರೌಂಡ್ ದ ಬೆಡ್, ಮತ್ತೆ ಅದು ಹಾಕಿ ಆ ಬೆಡ್ ಸುತ್ತಾ ಇದೆ, ಹಾರ್ಕೊಂಡು ಹಾಗೆ ಸುತ್ತಾ ಇದೆ. ಕೂಲಿಂಗ್ ದ ಬಾಯ್ಸ್ ಹೆಡ್ ವಿತ್ ಹಿಸ್ ವಿಂಗ್ಸ್, ಕೂಲಿಂಗ್ ದ ಬಾಯ್ಸ್ ಹೆಡ್ ವಿತ್ ಹಿಸ್ ವಿಂಗ್ಸ್, ಅದು ಆ ಬಾಯ್ಸ್ನ ತಲೆ ಸುತ್ತಾ ಇದೆ. ಹೌ ಕೂಲ್ ಐ ಫೀಲ್ ನೌ ಸೆಡ್ ದ ಬಾಯ್, ನನಗೆ ತುಂಬ ತಣ್ಣಗಾಗ್ತಿದೆಯಲ್ಲ, ಏನಿದು, ತಣ್ಣಗಾಗುವಂಥ ಅನುಭವ ಆಗ್ತಾ ಇದೆಯಲ್ಲ, ಏನಿದು ಅಂತ ಹೇಳಿ ಆ ಹುಡುಗ ನೋಡ್ತಾನೆ. ಐ ಥಿಂಕ್ ಐ ಆಮ್ ಗೆಟ್ಟಿಂಗ್ ಬೆಟರ್, ನನಗನ್ನಿಸ್ತಾ ಇದೆ ನಾನು ಹುಷಾರಾಗಿಬಿಟ್ಟಿದ್ದೀನೇನೋ ಅನ್ನಿಸ್ತಾ ಇದೆ ಅಂತ ಅನ್ಕೋತಾ ಇದ್ದಾನೆ. ಆ್ಯಂಡ್ ಫೆಲ್ ಅಸ್ಲೀಪ್ ದ ಸ್ವ್ಯಾಲೋ, ಯಾವಾಗ ಅವನಿಗೆ ಎಚ್ಚರ ಆಯಿತೋ ಆಗ ಆ ಹುಡುಗನಿಗೆ ಎಚ್ಚರ ಆದ ತಕ್ಷಣ ದ ಸ್ವ್ಯಾಲೋ ಫ್ಲೀವ್ ಬ್ಯಾಕ್ ಟು ದ ಹ್ಯಾಪಿ ಪ್ರಿನ್ಸ್, ಮತ್ತು ಆ ಚಿಕ್ಕದಾದಂತಹ ಸ್ವ್ಯಾಲೋ ಬರ್ಡ್ ಫ್ಲೀವ್ ಬ್ಯಾಕ್ ಟು ದ ಹ್ಯಾಪಿ ಪ್ರಿನ್ಸ್ ಹತ್ರಕ್ಕೇ ಹಾರೋಗ್ಬಿಡುತ್ತೆ. ಆ್ಯಂಡ್ ಟೋಲ್ಡ್ ಹಿಮ್, ಮತ್ತು ಅವನಿಗೆ ಆ ಸ್ವ್ಯಾಲೋ ಪ್ರಿನ್ಸ್ ಕೇಳುತ್ತೆ ಟೋಲ್ಡ್ ಹಿಮ್ ವಾಟ್ ಹಿ ಹ್ಯಾಡ್ ಡನ್, ನೀನು ಏನು ಹೇಳಿದೆ ಅದನ್ನು ನಾನು ಮಾಡಿದ್ದೀನಿ. ಐ ಡೋಂಟ್ ನೋ ವೈ ಇಟ್ ಈಸ್, ನನಗೆ ಗೊತ್ತಿಲ್ಲ. ಹಿ ಸೆಡ್ ಬಟ್ ಐ ಫೀಲ್ ಕ್ವೈಟ್ ವಾರ್ಮ್ ನೌ, ಅದೇನೋ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಲ್ದೋ ಇಟ್ ಈಸ್ ರಿಯಲಿ ವೆರಿ ಕೋಲ್ಡ್, ನನಗೆ ತುಂಬ ಸಮಾಧಾನ ಅನ್ನಿಸ್ತಾ ಇದೆ. ದಟ್ ಈಸ್ ಬಿಕಾಸ್ ಯು ಹ್ಯಾವ್ ಹೆಲ್ಪ್ಡ್ ಸಮ್ ಒನ್, ಯಾಕಂದರೆ ನಿನಗೆ ಯಾಕೆ ಈ ರೀತಿ ವೆರಿ ಕೋಲ್ಡ್, ತುಂಬ ಕುಳುಕುಳು ತಣ್ಣಗಾಗ್ತಾ ಇದೆ ಮನಸ್ಸು, ಸಮಾಧಾನ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಬಿಕಾಸ್ ಯು ಹ್ಯಾವ್ ಹೆಲ್ಪ್ಡ್ ಸಮ್ ಒನ್, ಯಾಕಂದರೆ ನೀನು ಈಗ ಯಾರೋ ಒಬ್ರಿಗೆ ಸಹಾಯ ಮಾಡಿದೀಯಾ, ಅದಕ್ಕೆ ನಿನ್ನ ಮನಸ್ಸು ಸಮಾಧಾನ ಅನ್ನಿಸ್ತಾ ಇದೆ ಅಂತ ಹೇಳುತ್ತೆ. ಸೆಡ್ ದ ಪ್ರಿನ್ಸ್ ಹೇಳ್ತಾನೆ.
The little swallow began to think about these words, but he soon stopped thinking and fell asleep. Thinking always made him feel sleepy. ಆಗ ಆ ಲಿಟಲ್ ಸ್ವ್ಯಾಲೋ ಏನು ಮಾಡುತ್ತೆ, ಬಿಗ್ಯಾನ್ ಟು ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಬೌಟ್ ದೀಸ್ ವರ್ಡ್ಸ್, ವಾಟ್ ಪ್ರಿನ್ಸ್ told to swallow. The little swallow began to think about these words. ಪ್ರಿನ್ಸ್ ಹೇಳಿದ ಮಾತನ್ನು ಅದು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಹಿ ಸೂನ್ ಸ್ಟಾಪೆಡ್, ಆದರೆ ಅವನು ಬೇಗ ನಿಲ್ಲಿಸ್ಬಿಡ್ತಾನೆ, ಥಿಂಕಿಂಗ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಆ್ಯಂಡ್ ಫೆಲ್ ಅಸ್ಲೀಪ್. ಥಿಂಕಿಂಗ್ ಆಲ್ವೇಸ್ ಮೇಡ್ ಹಿಮ್ ಫೀಲ್ ಸ್ಲೀಪಿ. ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದಾಗ ನಮಗೇನಾಗುತ್ತೆ, ಯೋಚನೆ ಮಾಡ್ತಾನೆ ಮಲಗಿಬಿಡ್ತೀವಿ. ಹಾಗಾಗಿ ಅದು ಥಿಂಕ್ ಮಾಡೋದನ್ನು ನಿಲ್ಲಿಸ್ತು. When day broke, the swallow fell down to the river and had a bath. ಒಂದಿನ ಮುಗಿದಾಗ ಆ ಸ್ವಾಲೋ ಫ್ಲೀವ್ ಡೌನ್ ಟು ದ ರಿವರ್ ಕಡೆಗೆ, ಅಂದರೆ ನದಿ ತೀರಕ್ಕೆ ಅದು ಹಾರ್ಕೊಂಡು ಹೋಗ್ತು. ಆ್ಯಂಡ್ ಹ್ಯಾಡ್ ಎ ಬಾತ್, ಏನಕ್ಕಾಗಿ, ಸ್ನಾನ ಮಾಡಲಿಕ್ಕಾಗಿ ಹೋಗ್ತು. ಐ ಶಾಲ್ ಫ್ಲೈ ಟು ಈಜಿಪ್ಟ್ ಟು ನೈಟ್, ದ ಸ್ವಾಲೋ ಡಿಸೈಡೆಡ್. ಸ್ವಾಲೋ ಒಂದು ಡಿಸೈಡ್ ಮಾಡುತ್ತೆ ಏನಂತ, ಐ ಶಾಲ್ ಫ್ಲೈ ಟು ಈಜಿಪ್ಟ್ಗೆ ಈ ದಿನ ರಾತ್ರಿ ನಾನು ಹಾರ್ಕೊಂಡು ಹೋಗ್ಲಾ ಅಂತ ಹೇಳಿ ಡಿಸೈಡ್ ಮಾಡುತ್ತೆ. ವೆನ್ ದ ಮೂನ್ ರೋಸ್, ಯಾವಾಗ ಚಂದ್ರ ಮೇಲೆ ಬರ್ತಾ ಇದ್ದನೋ, ಹಿ ಫ್ಲೀವ್ ಬ್ಯಾಕ್ ಟು ಹ್ಯಾಪಿ ಪ್ರಿನ್ಸ್. ಆ ಹ್ಯಾಪಿ ಪ್ರಿನ್ಸ್ ಹತ್ರ ಮತ್ತೆ ಮೂನ್ ಬಂದ ತಕ್ಷಣ ನಾನು ಬಂದುಬಿಡಬೇಕು. ಹ್ಯಾವ್ ಯು ಎನಿ ಮೆಸೇಜ್ that you would like me to carry to Egypt for you? ನಾನೇನಾದರೂ ಈಜಿಪ್ಟ್ಗೆ ಮೆಸೇಜನ್ನು ತಗೊಂಡು ಹೋಗ್ಬೇಕಾ, ಏನಾದರೂ ಇದೆಯಾ? ಹಿ ಹ್ಯಾಸ್ಕ್ಡ್, ಅದು ಕೇಳ್ತು ಹ್ಯಾಪಿ ಪ್ರಿನ್ಸನ್ನು. ಆ್ಯಂಡ್ ಜಸ್ಟ್ ಸೆಟ್ಟಿಂಗ್ ಔಟ್, ನಾನು ಜಸ್ಟ್ ಹೋಗ್ತಾ ಇದ್ದೀನಿ ಈಗ. ಸ್ವ್ಯಾಲೋ ಲಿಟಲ್ ಸ್ವ್ಯಾಲೋ ಸೆಟ್ ದ ಪ್ರಿನ್ಸ್ ಹೀಗೆ ಕರೀತಾನೆ. ಸ್ವ್ಯಾಲೋ ಲಿಟಲ್ ಸ್ವ್ಯಾಲೋ, ಫಾರ್ ಅವೇ ಅಕ್ರಾಸ್ ದ ಸಿಟಿ ಐ ಸಿ ಯಂಗ್ ಮ್ಯಾನ್ ಇನ್ ಎ ಗ್ಯಾರೆಟ್. ಫಾರ್ ಅವೇ ಅಕ್ರಾಸ್ ದ ಸಿಟಿ, ನೀನು ಸಿಟಿ ಕಡೆ ಹೋದರೆ ಐ ಸಿ ಯಂಗ್ ಮ್ಯಾನ್ ಇನ್ ಎ ಗ್ಯಾರೆಟ್. ಆ ಗ್ಯಾರೆಟಲ್ಲಿ ಒಬ್ಬ ಯಂಗ್ ಮ್ಯಾನ್ ಇದ್ದಾನೆ, ಅವನನ್ನು ನಾನು ನೋಡಬೇಕು. ಹೀ ಈಸ್ ಲೀನಿಂಗ್ ಓವರ್ ಎ ಡೆಸ್ಕ್ ಕವರ್ಡ್ ದ ಪೇಪರ್ಸ್ ಆ್ಯಂಡ್ ಇನ್ ಗ್ಲಾಸ್ ಬೈ ಹಿಸ್ ಸೆಡ್ ದೇರ್ ಈಸ್ ಎ ಬಂಚ್ ಆಫ್ ವೆದರ್ಡ್ ವೈಲೆಟ್ಸ್. ಹೀ ಈಸ್ ಫಿನಿಶ್ ಎ ಪ್ಲೇ ಫಾರ್ the director of the theatre, but he is too cold to write any more. There is no fire, the great and hunger has made him faint. I will wait with you one night longer, said the swallow, who really had good heart. Shall I take him another ruby? ನೀನು ತುಂಬ ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿ ಅಂತ ಹೇಳಿ ಸ್ವ್ಯಾಲೋ ಹ್ಯಾಪಿ ಪ್ರಿನ್ಸ್ಗೆ ಹೇಳುತ್ತೆ. ಶಲ್ ಐ ಟೇಕ್ ಹಿಮ್ ಅನದರ್ ರೂಬಿ, ನಿನಗೆ ಇನ್ನೊಂದು ರೂಬಿನ ನಾನು ತಂದು ಕೊಡ್ಲಾ ಅಂತ ಹೇಳ್ತಾರೆ. ಅಲಾಸ್ ಐ ಹ್ಯಾವ್ ನೋ ರೂಬಿ ನೌ, ನನಗೆ ಇಲ್ಲ ನನಗೆ ಮತ್ತೊಂದು ರೂಬಿ ಬೇಡ, ಸೆಡ್ ದ ಪ್ರಿನ್ಸ್. ಮೈ ಐಸಸ್ ಆರ್ ಆಲ್ ದಟ್ ಹ್ಯಾವ್ ಲೆಫ್ಟ್, ನಾನು ಯಾವಾಗಲೂ ನನ್ನ ಕಣ್ಣುಗಳನ್ನು ಆಲ್ ದಟ್ ಹ್ಯಾವ್ ಲೆಫ್ಟ್ ನಾನು ಕಳ್ಕೊಂಡಿದ್ದೀನಿ. ದೇ ಆರ್ ಮೇಡ್ ಆಫ್ ರ್ಯಾಪರ್ ಸಫೈರ್ಸ್, ಅದು ಒಂದು ರೇರ್ ಸಫೈರ್ಸಿಂದ ಮಾಡಿತ್ತು. ವಿಚ್ ವರ್ ಬ್ರೌಟ್ ಔಟ್ ಆಫ್ ದ ಇಂಡಿಯಾ 1000 years ago. ಪ್ಲಕ್ ಔಟ್ ಒನ್ ಆಫ್ ದೆಮ್ ಆ್ಯಂಡ್ ಟೇಕ್ ಹಿಮ್ ಟು ಹಿಮ್. ಯಾರೋ ಒಬ್ಬ ಸಾವಿರಾರು ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಇದನ್ನು ಮಾಡಿದ್ದನ್ನು ಪ್ಲಕ್ ಔಟ್ ಒನ್ ಆಫ್ ದೆಮ್, ಒಬ್ಬ ತಗೊಂಡು ಬಂದು ಆ್ಯಂಡ್ ಟೇಕ್ ಇಟ್ ಟು ಹಿಮ್, ಅದನ್ನು ಕೊಟ್ಟಿದ್ದ. ಹಿ ವಿಲ್ ಸೆಲ್ ಇಟ್ ಟು ದ ಜ್ಯುವೆಲರ್ಸ್, ಮತ್ತೆ ಅದನ್ನು ಜ್ಯುವೆಲರ್ಸ್ ಹತ್ರ ಸೇಲ್ ಮಾಡಿದರು. ಆ್ಯಂಡ್ ಬೈ ಫುಡ್ ಆ್ಯಂಡ್ ಫೈರ್ ವುಡ್ ಆ್ಯಂಡ್ ಫಿನಿಶ್ ಈಸ್ ಪ್ಲೇ. ಅವನು ಏನನ್ನ ಫುಡ್ಡು ಮತ್ತು ಫೈರ್ ವುಡ್ಡು, ಸೌದೆ ಆ್ಯಂಡ್ ಇವೆಲ್ಲವನ್ನು ತಕ್ಕೊಂಡು ಅವನ ಕತೆ ಮುಗಿಸ್ಕೊಂಡಿದ್ದ. ಡಿಯರ್ ಪ್ರಿನ್ಸ್ ಸೆಡ್ ದ ಸ್ವ್ಯಾಲೋ ಹೇಳುತ್ತೆ, ಡಿಯರ್ ಪ್ರಿನ್ಸ್ ಐ ಕ್ಯಾನಾಟ್ ಡೂ ದಟ್, ಆದರೆ ನನಗೆ ಅದನ್ನ ಮಾಡೋಕ್ಕಾಗಲ್ಲ. ಆ್ಯಂಡ್ ಹಿ ಬಿಗ್ಯಾನ್ ಟು ವೀಪ್, ಅದು ಅಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ವ್ಯಾಲೋ ಲಿಟಲ್ ಸ್ವ್ಯಾಲೋ ಸೆಡ್ ದ ಪ್ರಿನ್ಸ್ ಮತ್ತೆ ಕರೀತದೆ ಸ್ವ್ಯಾಲೋನ.
ಡೂ ಆ್ಯಸ್ ಐ ಕಮಾಂಡ್ ಯು. ನಾನು ನಿನಗೊಂದು ಹೇಳ್ತೀನಿ, ಒಂದು ಆಜ್ಞೆ ಹೇಳ್ತೀನಿ, ನೀನು ಅದನ್ನು ಮಾಡು. ಸೊ ದ ಸ್ವಾಲೋ ಪ್ಲಕ್ಡ್ ಔಟ್ ದ ಪ್ರಿನ್ಸಸ್ ಐ ಆ್ಯಂಡ್ ಫ್ಲೂ ಅವೇ ಟು ದ ಸ್ಟೂಡೆಂಟ್ಸ್ ಗ್ಯಾರೆಟ್. ಇಟ್ ವಾಸ್ ಈಸಿ ಎನಫ್ ಟು ಗೆಟ್ ಇನ್. ಸೊ ನೀನೇನು ಮಾಡು, ನನ್ನ ಕಣ್ಣುಗಳನ್ನು ತೆಗೆದುಕೊಂಡು ಹಾರಿ ಹೋಗಿ ಅವೇ ಟು ಸ್ಟೂಡೆಂಟ್ಸ್ ಗ್ಯಾರೆಟ್ ಹತ್ರ ಹೋಗಿ ಅದನ್ನು ಕೊಡು. ಇಟ್ ವಾಸ್ ಈಸಿ ಎನಫ್ ಟು ಗೆಟ್ ಇನ್. ಇದು ಅಷ್ಟೇ ಸಾಕು, ಇದು ತುಂಬ ಸುಲಭ. ಆ್ಯಸ್ ದೇರ್ ವಾಸ್ ಎ ಹೋಲ್ ಇನ್ ದ ರೂಫ್. ಆ ರೂಫಲ್ಲಿ ಒಂದು ಹೋಲ್ ಇರುತ್ತೆ. ಥ್ರೋ ದಿಸ್ ಹಿ ಡೈರೆಕ್ಟೆಡ್ and came into the room. The young man had his head buried in his hands. So he did not hear the flutter the bird's wings, and when he looked up and he found the beautiful sapphire lying on the weather violets. I am begging to be appreciated, he cried. This is from some great admirer. No, I can't finish my play. And he looked quite happy. When the moon rose, he flew back to the happy prince. I came to bid you goodbye, he cried. Swallow, swallow, little swallow, said the prince. Will you not stay with me one night longer? I hope you understood the lesson, children. I will continue the next class. Thank you.